ನಮ್ಮ ಸಮಾಜಕ್ಕೆ ಅನ್ಯಾಯವಾಗ್ತಿದ್ದು ನಾವೆಲ್ಲರೂ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದ್ರು. ಅಷ್ಟೇ ಅಲ್ಲ, ನನ್ನನ್ನು ತುಳಿಯುತ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಪರಮೇಶ್ವರ್ಗೆ 3 ಬಾರಿ ಮಿಸ್ ಆಯ್ತಂತೆ ಸಿಎಂ ಆಗೋ ಚಾನ್ಸ್. ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನ ಹೊರ ಹಾಕಿದ್ರ ಡಿಸಿಎಂ. ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿಂದು ನಡೆದ ಛಲವಾದಿ ಮಹಾಸಭಾದ ಅಭಿನಂದನಾ ಸಮಾರಂಭದಲ್ಲಿ ಡಿಸಿಎಂ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜನಾಂಗ ಸಂಘಟನೆಯಾಗದೆ ಜಾಗೃತರಾಗದೆ ಇದ್ದರೆ ನಾವು ತುಳಿತಕ್ಕೊಳಗಾಗೋದು ನಿಲ್ಲೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ ಜನಾಂಗದ ರಂಗನಾಥ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ನನಗೂ 3 ಬಾರಿ ಸಿಎಂ ಆಗೋದನ್ನ ತಪ್ಪಿಸಲಾಯಿತು ಎಂದಿದ್ದಾರೆ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂತೆ, ತಪ್ಪಿಸ್ಕೊಂಡು ನನಗೆ 3 ಸಾರಿ ತಪ್ಪಿದೆ. 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಅದಕ್ಕಾಗಿ ನಮ್ಮ ಕಿರಿಯ ಸಹೋದರ ಒಬ್ಬ ಯುವಕನ ತಯಾರು ಮಾಡಿದ್ರು. ಯಾರನ್ನ? ಪ್ರಿಯಾಂಕಾ ಖರ್ಗೆ. ಇದೇ ವೇಳೆ ಮಾತನಾಡಿದ ಶಾಸಕ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೊಂಡಾಡಿದ್ರು. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಎದುರಿಸುವ ತಾಕತ್ತಿರುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಅಂದ್ರು. ಕಾಂಗ್ರೆಸ್ನಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಲ್ಲ, ನಾವು ಮುಖ್ಯಮಂತ್ರಿಗಳಾಗಬೇಕಂತಲ್ಲ ಹೇಳ್ತಿಲ್ಲ, ಅವರು ಇಡೀ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿದೆ. ಏಕೆಂದರೆ ಇವತ್ತು ಸರಿಯಾಗಿ ಮೋದಿಯವರು ಎದುರಿಸ್ತಕ್ಕಂಥ ಶಕ್ತಿ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರಿಗೆ. ರಾಹುಲ್ ಗಾಂಧಿಯವರು ಕೂಡ ಹೆದರಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂತರದ ಮೇಲೆ ಗೊತ್ತಿದೆ. ಡಿಸಿಎಂ ಪರಮೇಶ್ವರ್ ಸರ್ಕಾರದಲ್ಲಿ ನನ್ನನ್ನು ತುಳಿಯಲಾಗುತ್ತಿದೆ ಎಂಬುದನ್ನು ಪರೋಕ್ಷವಾಗಿ ಹೇಳುವ ಮೂಲಕ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ.